ಸ್ನೇಹಿತರೆ, ನಮಸ್ಕಾರ. ನೀವೆಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ಭಾವಿಸ್ತಾ ಇದ್ದೇನೆ. ಒಂದೆರಡು ಮಾತುಗಳನ್ನು ಹೇಳಿ ನನ್ನ ಕಥೆಯನ್ನು ಪ್ರಾರಂಭಿಸ್ತೇನೆ. ದಯಮಾಡಿ ಗಮನವಿಟ್ಟು ಕೇಳಿ. ಸ್ನೇಹಿತರೆ, ಭಾಳಷ್ಟು ಜನ ನಾನು ಕಳಿಸುವಂಥ ಲಿಂಕನ್ನು ಅಥವಾ ನನ್ನ ಯೂಟ್ಯೂಬ್ ವಾಹಿನಿಯನ್ನು ಓಪನ್ ಮಾಡ್ತಾಯಿದ್ದೀರಾ. ಕೆಲವೇ ಸೆಕೆಂಡು ಅಥವಾ ಕೆಲವು ನಿಮಿಷಗಳ ನಂತರ ಕ್ಲೋಸ್ ಮಾಡ್ಕೊಂಡು ಹೋಗ್ತಾಯಿದ್ದೀರಾ. ದಯಮಾಡಿ ಒಂದು 10 ನಿಮಿಷ ಅಥವಾ 15 ನಿಮಿಷ ಈ ಕಥೆಗಾಗಿ ನಿಮ್ಮ ಸಮಯವನ್ನು ಕೊಟ್ಟು ನನ್ನ ಕಥೆಯನ್ನು ಕೇಳಿದ ನಂತರ ನಿಮ್ಮ ಸಲಹೆ ಸೂಚನೆಗಳು, ಅಭಿಪ್ರಾಯಗಳನ್ನು ನನಗೆ ತಲುಪಿಸಿದ್ರೆ ಭಾಳ ಚೆನ್ನಾಗಿರ್ತದೆ. ಏಕೆಂದರೆ ನನಗಿರುವಂಥ ಈ ಒಂದು ಪುಟ್ಟ ಕಲೆಗೆ ನೀವು ನೀಡುವಂಥ ಕೊಡುಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮತ್ತು ನಿಮ್ಮ ಸಲಹೆ ಸೂಚನೆಗಳು, ಇದಷ್ಟೇ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವಂಥ ವಿಷಯ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ, ನೀವು ನನಗೆ ಪ್ರೋತ್ಸಾಹ ಕೊಡೋದ್ರಿಂದ ನನ್ನ ಕಥೆಗಳಿಗೆ ಪ್ರೋತ್ಸಾಹ ಸೃಷ್ಟಿಯಾಗುತ್ತೆ, ಇನ್ನಷ್ಟು ಜನಕ್ಕೆ ತಲುಪುತ್ತೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ. ಜಾಸ್ತಿ ಮಾತಾಡೋದಿಲ್ಲ. ಈಗ ನಿಮ್ಮ ಮೇಲೆ ನಂಬಿಕೆ ಇಟ್ಟು ನನ್ನ ಈ ಕಥೆಯನ್ನು ಅಪ್ಲೋಡ್ ಮಾಡ್ತೇನೆ. ಹಾಗೆ ನಿಮ್ಮ ಸ್ನೇಹಿತರಿಗೆ ತಲುಪಿಸಿ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮತ್ತು ಶೇರ್, ಲೈಕ್ ಮುಖಾಂತರ ಪ್ರೋತ್ಸಾಹಿಸುವುದಕ್ಕೆ ಸಹಾಯ ಮಾಡಿ. ಮತ್ತು ನಿಮ್ಮ ಜೀವನದಲ್ಲಿ ಏನಾದರೂ ಘಟನೆಗಳಿದ್ದರೆ ನೀವು ಕೂಡ ಹಂಚ್ಕೊಳ್ಳಿ, ನಾನು ಅದನ್ನು ಓದಿ ಹಾಕ್ತೇನೆ. ಕತೆ ಪ್ರಾರಂಭಿಸೋಣ. ಒಂದು ಕುಟುಂಬದಲ್ಲಿ ನಡೆದಂಥ ನಿಜವಾದ ವಿಚಾರ ನಿಮ್ಮ ಮುಂದೆ ಹಂಚಿಕೊಳ್ತೇನೆ. ಒಂದು ಪುಟ್ಟ ಹಳ್ಳಿ. ಆ ಹಳ್ಳಿಯಲ್ಲಿ ಚೆನ್ನಾಗಿ ಕೆಲಸ ಕಲ್ತಿರುವಂಥ ಒಬ್ಬ ಕಾರ್ಪೆಂಟರ್ ಇರ್ತಾನೆ. ಆ ಊರಿನಲ್ಲಿ ಆತ ಭಾಳ ಪ್ರಸಿದ್ಧ. ಆತನೊಬ್ಬನನ್ನು ಬಿಟ್ಟರೆ ಇನ್ಯಾರೂ ಕೂಡ ನಂಬಿಕೆಯನ್ನು ಮಾಡೋಲ್ಲ ಎನ್ನುವಷ್ಟು ಮಟ್ಟಿಗೆ ನಂಬಿಕೆಯನ್ನು ಗಳಿಸಿದ್ದ. ಹಾಗೆ ಸುತ್ತಮುತ್ತ ಹಳ್ಳಿಗಳಿಗೋಗಿ ಸೋಫಾ ಸೆಟ್ಗಳು, ಮಂಚ, ಕೂತ್ಕೊಳ್ಳುವಂಥ ಕುರ್ಚಿಗಳು ತಯಾರಿಸಿ ಕೊಡುತ್ತಿದ್ದ. ಆತನಿಗೆ ಆರ್ಡ್ರುಗಳು ಕೂಡ ಭಾಳ ಚೆನ್ನಾಗಿ ಸಿಗ್ತಿತ್ತು. ಅಂಥ ಒಂದು ಸಂದರ್ಭದಲ್ಲಿ ಒಂದು ಕುಟುಂಬ ವರ್ಗದವರು ಕರೆದು ಕೆಲಸವನ್ನು ಕೊಡ್ತಾರೆ. ನನ್ನ ಮಗಳ ಮದುವೆ ಇದೆ, ನನಗೆ 5 ದಿನದಲ್ಲಿ ಈ ಕೆಲಸ ಮಾಡಿಕೊಡ್ಬೇಕು ಅಂತ ಹೇಳ್ತಾರೆ. ಆಯಿತು, ನಾನು ಬ್ಯುಸಿ ಇದ್ದೇನೆ, ನನಗೂ ಕೂಡ ಸಾಕಷ್ಟು ಕೆಲಸ ಇದೆ ಅಂತಂದು ನನ್ನ ಸ್ನೇಹಿತನಿಗೆ ಒಪ್ಪಿಸ್ಕೊಡ್ತೇನೆ ಅಂತಂದು ಒಪ್ಪಿಸ್ಕೊಡ್ತಾರೆ. ಒಪ್ಪಿಸ್ಕೊಟ್ಟ ನಂತರ ಆತ ಅದೇ ಊರಲ್ಲಿರುವಂಥ ಸ್ನೇಹಿತ ಕೆಲಸವನ್ನು ಶುರು ಮಾಡ್ತಾನೆ. ಇನ್ನೊಬ್ಬರು ಬೇಕಾಗಿತ್ತು, ಆತನಿಗೆ ಹುಡುಕ್ತಾ ಇರ್ತಾನೆ. ಹುಡುಕ್ತಿರಬೇಕಾದ್ರೆ ಯಾರೂ ಸಿಗೋದಿಲ್ಲ. ಕೊನೆಗೆ ಆತನ ತಮ್ಮನನ್ನೇ ಕರೆದುಕೊಂಡು ಹೋಗ್ತಾನೆ. ತಮ್ಮ ಸ್ವಲ್ಪ ಕುಡುಕ, ಜೊತೆಗೆ ಬೇರೆ ಬೇರೆ ಅಭ್ಯಾಸಗಳನ್ನು ಹೊಂದಿರುವತಕ್ಕಂಥವನು. ಅವನ ಮೇಲೆ ನಂಬಿಕೆ ಇಲ್ಲ. ಬೇರೆ ಯಾರನ್ನಾದರೂ ನೋಡು ಅಂತಂದಾಗ, ಇಲ್ಲ ನಾನು ಕಂಟ್ರೋಲ್ ಮಾಡ್ಕೊತೇನೆ, ನಾನು ಬುದ್ಧಿ ಹೇಳಿ ನಾನು ಕೆಲಸ ಮಾಡಿಸ್ಕೊಳ್ತೇನೆ ಅಂತ ಹೇಳ್ತಾನೆ. ಆವಾಗ ಸರಿ ಅಂತಂದು ತಮ್ಮನನ್ನು ಕರ್ಕೊಂಡು ಆ ಒಂದು ಕೆಲಸ ಪ್ರಾರಂಭ ಮಾಡ್ತಾನೆ. ಪ್ರಾರಂಭ ಮಾಡ್ತಾ 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 ಒಂದು ದಿನ ಬೆಳಗ್ಗೆ 7 ಗಂಟೆಯಿಂದ ಹಿಡಿದು ಸಂಜೆ 8-9 ಗಂಟೆವರೆಗೂ ಕೆಲಸ ಮಾಡ್ಕೊಳ್ತಾಯಿದ್ರು. ಅಂಥ ಸಂದರ್ಭದಲ್ಲಿ ಕೆಲಸ ಮುಗಿಸಿ
ವಾಶ್ರೂಮ್ಗೆ ಅಂತ ಬಯಲು ಪ್ರದೇಶಕ್ಕೆ ಬರ್ತಾನೆ. ಬರುವಾಗ ಹಳ್ಳಿಗಳ ಕಡೆ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಬೋರ್ ಹೊಡೆದು ನೀರು ಹಿಡ್ಕೊಂಡು ಹೋಗಬೇಕು. ಆ ಸಂದರ್ಭದಲ್ಲಿ ಅದೇ ಕೆಲಸಕ್ಕಾಗಿ ಒಂದು ಹೆಂಗಸು ಬರ್ತಾಳೆ. ಇವನಿಗೆ ಮೊದಲೇ ಹುಡುಗಿರನ್ನು ನೋಡಿ ಅಭ್ಯಾಸ, ಹುಡುಗಿರನ್ನು ಬೀಳಿಸ್ಕೊಳ್ಳುವಂಥ ಅಭ್ಯಾಸ ಇತ್ತು. ಇದೇ ಕ್ರಮಕ್ಕಾಗಿಯೇ ಇವನು ಅವಳನ್ನು ನೋಡ್ತಾನೆ. ನೋಡಿದಾಗ ಮೊದಲನೇದಾಗಿ ಆ ಹುಡುಗಿ ಮುಖವೆಲ್ಲ ಒಂಥರ ಸಿಂಟರಿಸ್ಕೊಂಡು ಅವನನ್ನು ಧಿಕ್ಕರಿಸಿ ಹೋಗ್ತಾಳೆ. ಮತ್ತು ಇವನ ಕೆಲಸವನ್ನು ಮುಗಿಸ್ಕೊಂಡು ಮರಳಿ ಕೆಲಸ ಮಾಡೋದಕ್ಕೆ ಹೋಗ್ತಾನೆ. ಆವತ್ತಿನ ದಿನ ಕೆಲಸ ಮುಗೀತು, ಅವನು ಹೋಗಿಬಿಟ್ಟ. ಅಣ್ಣ ತಮ್ಮಂದಿರಿಬ್ಬರು ಹೋಗ್ಬಿಟ್ರು ಮನೆಗೆ. ಮಾರನೇ ದಿನ ಬಂದು ಕೆಲಸ ಯಥಾ ಪ್ರಕಾರ ಶುರು ಮಾಡ್ತಾರೆ. ಶುರು ಮಾಡ್ತಿರ್ಬೇಕಾದ್ರೆ ಮತ್ತೆ ಇವನು ಆಚೆ ಬರ್ತಾನೆ. ಆವತ್ತು ಆ ಹೆಂಗಸು ಇರಲ್ಲ. ಮೂರನೇ ದಿನ ಕೂಡ ಇದೇ ಥರ ಬರ್ತಾನೆ. ಬಂದಾಗ ಆ ಹೆಂಗಸು ಸಿಗ್ತಾಳೆ. ಸಿಕ್ಕಿ ಇವನನ್ನು ನೋಡಿ ನಗ್ತಾಳೆ. ಇವನಿಗೆ ಇನ್ನೂ ಭಾಳ ಖುಷಿಯಾಗುತ್ತೆ. ನಾವು ಅಂದ್ಕೊಂಡಿದ್ದು ನೆರವೇರುತ್ತಂತಲೋ ಏನೋ. ಕಾಲಕ್ರಮೇಣ ಅವತ್ತು ಅವಳಿಗೆ ಒಂದು 5 ಬಿಂದಿಗೆಯಷ್ಟು ನೀರು ಕೂಡ ಹೊಡಿತಾ ಇರ್ತಾನೆ. ಈ ಕಡೆ ಇವರ ಅಣ್ಣ ಕಾಯ್ತಾ ಇರ್ತಾನೆ. ವಾಶ್ರೂಮ್ಗಂತ ಹೋದ ನನ್ನ ತಮ್ಮ ಇನ್ನೂ ಕೂಡ ಬಂದಿಲ್ಲ ಅಂತಂದು ಒಬ್ಬನೇ ಕೆಲಸ ಮಾಡ್ತಾ ಇರ್ತಾನೆ. ಏಕೆಂದರೆ ಬೆಳಗ್ಗೆ ಬಂದುಬಿಟ್ರೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಅವರಿಗೆ ಅದೇ ಜಾಗದಲ್ಲಿ ಇರ್ತಿತ್ತು. ಆ ಮನೆಯವರೇ ಕೊಡ್ತಿದ್ರು. ಯಾಕೆಂದರೆ ಭಾಳ ಅರ್ಜೆಂಟ್ ಕೆಲಸ ಆಗಿರೋದ್ರಿಂದ. ಈತನು ಬೋರ್ ಹೊಡೆದು 5 ಬಿಂದಿಗೆಗಳು ಬೋರ್ ಹೊಡೆದು ಕೊಟ್ಬಿಟ್ಟು ಮತ್ತೆ ಬರ್ತಾನೆ. ಆವಾಗ ಎಲ್ಲಿಗಪ್ಪ ಹೋದೆ ನೀನು ಅಂತ ಕೇಳ್ತಾನೆ. ಇಲ್ಲ ಅಣ್ಣ, ಯಾಕೋ ಹೊಟ್ಟೆ ತೊಳಸ್ತಾ ಇತ್ತು, ಹಂಗಾಗಿ ನಾನು ಸ್ವಲ್ಪ ತಡವಾಗಿ ಬರಬೇಕಾಯಿತು ಅಂತ ಹೇಳ್ತಾನೆ. ಆಯಿತು ಅಂತ ಅಣ್ಣನೂ ಕೂಡ ಏನೂ ಮಾತಾಡೋದಿಲ್ಲ. ಯಥಾ ಪ್ರಕಾರ ಅವರು ಕೆಲಸ ಮುಗಿಸಿ ಮನೆಗೆ ಹೋಗ್ತಾರೆ. ಮನೆಗೆ ಹೋಗ್ತಾ ಇದ್ದಾಗ ಇದ್ರ ಬಗ್ಗೆನೇ ಆಲೋಚನೆ ಮಾಡ್ಕೊಂಡು ಹೋಗ್ತಾನೆ. ಹೇಗಾದರೂ ಈ ಹೆಂಗಸನ್ನು ನಮ್ಮ ದಾರಿಗೆ ತಂದುಕೊಳ್ಳೇಬೇಕು ಅಂತ. 4ನೇ ದಿನಕ್ಕೆ ಕಾಲಿಡುತ್ತೆ. ಇವರು ಕೂಡ ಬರ್ತಾರೆ. ಬಂದಾಗ ಆ ಹೆಂಗಸು ಇವನಿಗೆ ಹತ್ತಿರವಾಗ್ತಾಳೆ. ಇಬ್ಬರು ಆದಷ್ಟು ಮಟ್ಟಿಗೆ ಕ್ಲೋಸ್ ಆಗಿ ಮನೆಗೆ ಕರೆಸ್ಕೊಳ್ಳೋ ಮಟ್ಟಕ್ಕೆ ಬರುತ್ತೆ. ಇಲ್ಲಿಂದನೇ ಕಹಿ ಘಟನೆ ಶುರುವಾಗುತ್ತೆ ಸ್ನೇಹಿತರೆ. ದಯಮಾಡಿ ಕಥೆಯನ್ನು ಕೇಳ್ತಾ ಇದ್ರಲ್ಲ, ನಿಮಗಿಷ್ಟವಾದರೆ ಒಂದು ಪುಟ್ಟ ಲೈಕನ್ನು ಕೊಡಿ. ಸಾಧ್ಯವಾದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನಿಮಗಿಷ್ಟವಾಯ್ತಂದರೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡು ನನ್ನ ಮೊಟ್ಟ ಮೊದಲನೆಯ ನೋಟಿಫಿಕೇಷನನ್ನು ನೀವೇ ಪಡೆದುಕೊಂಡು ನೋಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಇವರಿಬ್ಬರು ಹತ್ತಿರ ಆದಾಗ ಒಂದು ದಿನ ನಮ್ಮ ಯಜಮಾನರು ಊರಿಗೆ ಹೋಗ್ತಾರೆ. ನೀನು ರಾತ್ರಿ 10 ಗಂಟೆಗೆ ಇಲ್ಲಿಗೆ ಬಂದ್ಬಿಡು ಅಂತ ಹೇಳ್ತಾರೆ. ಕರ್ಕೊಂಡಾಗ ಅವನು ಕೂಡ ಬರ್ತಾನೆ. ಸುತ್ತಮುತ್ತ ನೋಡಿ ಹಿತ್ತಲು ಬಾಗಿಲಿನಿಂದ ಇವನು ಪೂರ್ತಿಯಾಗಿ ಗಮನಿಸಿ ಯಾರೂ ಇಲ್ಲ ಎನ್ನುವ ವಿಚಾರವನ್ನು ಖಚಿತ ಮಾಡಿಕೊಂಡು ಒಳಗಡೆ ನುಸುಳ್ತಾನೆ. ಒಳಗಡೆ ನುಗ್ಗಿ ಬೆಳಗ್ಗೆ 4:45 ಗಂಟೆ ಗಂಟ ಕಾಲ ಕಳೀತಾನೆ. ಕಾಲ ಕಳೆದು ಅವನು ಯಾರು ಎದ್ದೇಳೋದಕ್ಕೂ ಇಂತಲೂ ಮುಂಚೆನೇ ಅವನು ಕಾಲು ಕೇಳ್ತಾನೆ. ಅವನಿಗೊಂದು ವಿಷಯ ಗೊತ್ತಿಲ್ಲ. ಇವನು ರಾತ್ರಿ 10:30-11 ಗಂಟೆಯಲ್ಲಿ ಮನೆ ಒಳಗಡೆ ನುಗ್ಗಬೇಕಾದ್ರೆ
ಆ ಕಡೆ ಬಯಲು ಪ್ರದೇಶಕ್ಕಂತ ಬಂದಿರುವಂತಹ ಯಾವುದೋ ಒಬ್ಬ ವ್ಯಕ್ತಿ ಅವನನ್ನು ಗಮನಿಸ್ತಾನೆ. ಈ ವಿಷಯ ಇವನಿಗೆ ಗೊತ್ತಿರಲ್ಲ. ಅರೆ, ಇದೇನಿದು, ನಮ್ಮವನ ಮನೆಯಲ್ಲಿ ಈ ವ್ಯಕ್ತಿ ಯಾರು ಅಂತ ನೋಡ್ತಾರೆ. ನೋಡಿದಾಗ ಮತ್ತೆ ಸುಮ್ಮನಾಗ್ಬಿಡ್ತಾನೆ. ಸುಮ್ಮನಾಗ್ಬಿಟ್ಟು ಮಾರನೇ ದಿನವೂ ಕೂಡ ಇದೇ ಥರ ಆಗುತ್ತೆ. ಎರಡನೆಯ ದಿನ ಈ ವಿಷಯವನ್ನು ಕಂಡಂಥ ಈ ಮನುಷ್ಯ ಊರಿಗೋಗಿರುವಂಥ ಅವರ ಗಂಡನ್ನ ಕರೆ ಮಾಡಿ ಕರೀತಾನೆ. ಅವರ ಗಂಡನನ್ನು ಕರೆ ಮಾಡಿ ಕರೆದುಬಿಟ್ಟು, ನೋಡು ಅತ್ತಿಗೆ ಹಿಂಗೆಲ್ಲ ಮಾಡ್ತಾವಳೆ. ಒಂದೇ ಊರಲ್ವಾ ಸ್ನೇಹಿತರೆ. ಅತ್ತಿಗೆ ಅಮ್ಮ, ಚಿಕ್ಕಮ್ಮ, ದೊಡ್ಡಮ್ಮ, ದೊಡ್ಡಪ್ಪ, ಚಿಕ್ಕಪ್ಪ ಅಂದ್ಕೊಂಡು ಎಷ್ಟೋ ಜನ ಬಂಧು ಬಳಗ ಇರ್ತಾರೆ. ನೋಡು ಅತ್ತಿಗೆ ಹಿಂಗೆಲ್ಲ ಮಾಡ್ತಾವಳೆ, ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ ಅಂತಂದ್ರೂ ಕೂಡ ಗಂಡ ನಂಬೋದಿಲ್ಲ. ಏಕೆಂದರೆ ಹೆಂಡತಿ ಮೇಲೆ, ಹೆಂಡತಿಯ ನಡತೆ ಮೇಲೆ, ಹೆಂಡತಿ ಅಂದರೆ ತುಂಬ ಇಷ್ಟ ಅವನಿಗೆ, ತುಂಬ ನಂಬಿಕೆ. ಅವಳ ನಡತೆ ಆಗಿರ್ಬೋದು, ಅವಳ ಬುದ್ಧಿವಂತಿಕೆತನ ಆಗಿರ್ಬೋದು, ಇದೆಲ್ಲ ವಿಚಾರದಲ್ಲೂ ಅವನಿಗೆ ಬಹಳಷ್ಟು ನಂಬಿಕೆ ಇರುತ್ತೆ. ಆದ ಕಾರಣ ಅವನು ಇದನ್ಯಾವುದನ್ನು ಕೂಡ ನಂಬಲ್ಲ. ಇವನು ಭಾಳ ಗಟ್ಟಿಯಾಗಿ, ನಾನು ತೋರಿಸ್ತೇನೆ ಬೇಕಾದರೆ ನಿನಗೆ ಬಾ ಅಂತಂದು ರಾತ್ರಿ 10:30 ಸುಮಾರಿಗೆ ಅವನನ್ನು ಕರೆಸ್ಕೊಳ್ತಾನೆ. 4ನೇ ದಿನವೂ ಕೂಡ ಇವನು ಮತ್ತೆ ಬರ್ತಾನೆ. ಇಷ್ಟರಲ್ಲಿ ಇವ್ರ ಅಣ್ಣನಿಗೆ ಸ್ವಲ್ಪ ಅನುಮಾನ ಬರ್ತದೆ. ಯಾಕೋ ನನ್ನ ತಮ್ಮನಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣ್ತಾ ಇದ್ದೀನಲ್ಲ, ಯಾಕೆ ಇವನು ನಡವಳಿಕೆ ಹಿಂಗಿದೆ, ಇವನು ನಡವಳಿಕೆನೇ ಸರಿ ಇಲ್ವಲ್ಲ ಅಂತಂದು, ಯಾಕೋ ಹೀಗೆ ಮಾಡ್ತಾ ಇದೆಯಾ, ಯಾಕೆ ಸರಿಯಾಗಿ ಕೆಲ್ಸಕ್ಕೆ ಬರ್ತಾಯಿಲ್ಲ, ಅವನು ಕೆಲ್ಸಕ್ಕೆ ಹೋಗಿರಲ್ಲ ಸರಿಯಾಗಿ, ಲೇಟಾಗಿ ಹೋಗುವಂಥದ್ದು ಅಥವಾ ಮದುವೆ ಇದೆ ಅಂತ ಹೋಗುವಂಥದ್ದು, ಆ ಥರ ತಪ್ಪಿಸ್ಕೊಳ್ತಿರ್ತಾನೆ. ಆಗ ಕೇಳಿದಾಗ, ಇಲ್ಲ ಅಣ್ಣ, ನನ್ನ ಫ್ರೆಂಡ್ ತಮ್ಮನ ಮದುವೆ ಇದೆ, ಹಾಗಾಗಿ ನಾನು ಹೋಗಬೇಕು ಅಂತ 3 ದಿನ ರಜೆ ಹಾಕ್ತಾನೆ. ಸ್ನೇಹಿತರೆ, ಇಲ್ಲಿ ಗಂಡ ಮತ್ತು ಸಂಬಂಧಿಕನಾದಂಥ ಮೈದ ಕಾಯ್ತಾ ಇರ್ತಾರೆ. ಯಥಾ ಪ್ರಕಾರವಾಗಿ ಇವನು ಗಾಡಿ ತೆಗೆದುಕೊಂಡು ಬಂದು ಅಲ್ಲಿ ನಿಲ್ಲಿಸಿ ಸುತ್ತಮುತ್ತಲು ನೋಡಿ ಮತ್ತೆ ಒಳಗಡೆ ಹೋಗ್ತಾನೆ. ಒಳಗಡೆ ಹೋದಾಗ ಒಂದು ಅರ್ಧ ಮುಕ್ಕಾಲು ಗಂಟೆ ಇವರು ಕಾಯ್ತಾರೆ. ಅರ್ಧ ಮುಕ್ಕಾಲು ಗಂಟೆ ನಂತರ ಮನೆ ಒಳಗಡೆ ಬಾಗಿಲನ್ನು ತಟ್ಟಿ ಹೋಗ್ತಾನೆ. ಈ ಗಂಡ ಅಂತ ಯಾರು ಹೇಳ್ತೀವಲ್ಲ, ಆತನಿಗೆ ತಡೆಯಲಾರದಷ್ಟು ದುಃಖ, ತಡೆಯಲಾರದಷ್ಟು ಬೇಸರ, ಸತ್ತೋಗುವಷ್ಟು ನೋವು ಅನುಭವಿಸ್ತಾನೆ. ಅದರಲ್ಲೂ ಕೂಡ ಈತನನ್ನು ಮತ್ತು ಇವಳನ್ನು ಚೆನ್ನಾಗಿ ಹೊಡೆದು, ಚೆನ್ನಾಗಿ ಚಿತ್ರಹಿಂಸೆ ಕೊಟ್ಟು ಕಳಿಸಿರ್ತಾರೆ. ಒಂದು ಕಡೆ ಈತನನ್ನೇನೋ ಊರವರು ಕರ್ಕೊಂಡೋಗಿರ್ತಾರೆ, ಇವಳನ್ನೇನೋ ಗಂಡನೇ ಬಾಯಿಸ್ತಾನೆ. ಆ ಕಡೆ ಗಂಡ ಅವಳಿಗೆ ಚೆನ್ನಾಗಿ ಹೊಡೆದು ಅವಾಚ್ಯ ಶಬ್ದಗಳಲ್ಲಿ ಬೈದು ದಂಡಿಸ್ತಾ ಇದ್ದರೆ, ಈ ಕಡೆ ಇವನಿಗೆ ಊರವರೆಲ್ಲ ಸೇರಿಕೊಂಡು ಚೆನ್ನಾಗಿ ಥಳಿಸಿ, ಬಟ್ಟೆ ಹರಿದೋಗೋ ಮಟ್ಟಿಗೆ ಥಳಿಸಿ ಕಳಿಸಿರ್ತಾರೆ. ಆವಾಗ ನೀನು ಯಾರು ಅಂತ ವಿಚಾರಣೆ ಮಾಡಿದಾಗ, ಈ ಸ್ನೇಹಿತನನ್ನು ಕಳಿಸಿರ್ತಾರಲ್ಲ ಕಾರ್ಪೆಂಟ್ರು, ಆ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂಥ ಕಾರ್ಪೆಂಟ್ರ್ ತಮ್ಮ ಅನ್ನೋದು ಗೊತ್ತಾಗತ್ತೆ. ಈ ಕೆಲಸ ಮಾಡ್ತಿದ್ದಂಥ ಅಣ್ಣನ ಮೇಲೆ ಅವರಿಗೆ ಒಳ್ಳೆ ಗೌರವ ಇರುತ್ತೆ. ಕರೆದು ಹೇಳ್ತಾನೆ, ನೋಡು ನಿನ್ನ ತಮ್ಮ ಹೀಗೆ ಮಾಡಿದ್ದಾನೆ ಅಂತಂದು. ಅಣ್ಣ ಭಾಳ ಬೇಸರದಿಂದ, ಆಯಿತು ಸ್ವಾಮಿ, ನಾನು ನೋಡ್ಕೊಳ್ತೇನೆ, ಕ್ಷಮಿಸಿ, ನನ್ನ ತಮ್ಮ ಈ ಥರ ಮಾಡಿರಬಾರ್ದು ಅಂತಂದು ಸಮಾಧಾನ ಮಾಡಿ ಕಳಿಸ್ತಾರೆ. ಇಲ್ಲಿಂದ ಪರಿಸ್ಥಿತಿ ಬೇರೆ ಕಡೆ ತಿರುಗ್ತಾನೆ. ಪರಿಸ್ಥಿತಿ ಬೇರೆ ಕಡೆ ತಿರುಗುವಂಥ ಸಂದರ್ಭ ಬರುತ್ತೆ.
ಹೇಗೆಂದರೆ ಆ ಊರಲ್ಲಿ ಒಬ್ಬ ಬಲವಾದಂಥ ಮತ್ತು ಭಾಳ ವ್ಯವಸ್ಥಿತಪೂರ್ವಕವಾಗಿ ಮಾಟ ಮಂತ್ರ ಮಾಡುವಂಥ ಒಬ್ಬ ಮನುಷ್ಯ ಇರ್ತಾನೆ. ಆತನ ಹತ್ರಕ್ಕೆ ಹೋಗಿ ವಿಷಯವನ್ನು ಹಂಚ್ಕೊಳ್ತಾರೆ. ಗಂಡ ಆದವನು ಹೀಗಾಗಿದೆ, ನನ್ನ ಹೆಂಡ್ತಿನ ಈ ಥರ ಮಾಡಿದ್ದಾನೆ ಅಂತಂದು. ಆವಾಗ ಏನು ಮಾಡಬೇಕಿವಾಗ ಅಂತ ಕೇಳ್ತಾನೆ. ಅವನನ್ನು ಸಾಯಿಸಿಬಿಡ್ಬೇಕು ಅಂತ ಹೇಳ್ತಾನೆ. ಬೇಡ ಅಂತ ಈ ಮಾಟ ಮಂತ್ರದವನು ಹೇಳಿದಾಗ, ಇಲ್ಲ ಅವನನ್ನೇನಾದರೂ ಒಂದು ಗತಿ ಮಾಡಬೇಕು ಅಂತ ಕೇಳ್ಕೊತಾನೆ. ಸರಿ, ಒತ್ತಾಯದ ಮೇರೆಗೆ ಅವನು ಕೂಡ ಸರಿ ಅಂತಾನೆ. ಆತನ್ನು ಬಳಸಿದಂಥ ಬಟ್ಟೆ ಅಥವಾ ಕೂದಲು ಉಗುರು ಏನಾದರೂ ಎತ್ಕೊಂಬ ಅಂತ ಕೇಳ್ತಾರೆ. ಕೇಳಿದಾಗ ಹೊಡೆತಿರ್ಬೇಕಾದ್ರೆ ಆತನನ್ನು ಬಟ್ಟೆ ಬಿಚ್ಚಿ ಹೊಡಿತಾರಲ್ವ, ಆವತ್ತು ಯಾವುದೋ ಒಂದು ಬಟ್ಟೆನ ಬಿಟ್ಟು ಹೋಗಿರ್ತಾನೆ. ಚಪ್ಪಲಿ, ಬಟ್ಟೆ ಅಲ್ಲೇ ಬಿಟ್ಟು ಹೋಗಿದ್ದಾಗ ಆ ಚಪ್ಪಲಿಯಲ್ಲಿರುವಂಥ ಕಾಲು ಧೂಳು ಬಟ್ಟೆ ತಗೊಂಡೋಗಿ ಕೊಡ್ತಾರೆ. ಮೊದಲನೇ ದಿನ ಆಯಿತು, ಎರಡನೇ ದಿನ ಆಯಿತು, ಮೆಲ್ಲಿಗೆ ಅಲ್ಲಿ ಕೆಲಸ ಶುರು ಮಾಡ್ತಾರೆ. ಇವನಿಗೆ ಜ್ವರ ಬರುತ್ತೆ. ಇದ್ದಕ್ಕಿದ್ದಂಗೆ ಹುಷಾರು ತಪ್ತಾನೆ. ಹುಷಾರು ತಪ್ಪಿ ಸೀರಿಯಸ್ ಆಗ್ತಾನೆ. ಬಹಳಷ್ಟು ಸೀರಿಯಸ್ ಆಗ್ತಾ 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 ಹುಚ್ಚುಚ್ಚರಂಗೆ ವರ್ತಿಸೋದಕ್ಕೆ ಶುರು ಮಾಡ್ತಾನೆ. ರಾತ್ರಿ ಹೊತ್ತೆಲ್ಲ ನಿದ್ದೆ ಮಾಡೋದಿಲ್ಲ. ರಾತ್ರಿ ಎಲ್ಲ ನಿದ್ದೆ ಮಾಡಿದಿರ ಹೊತ್ತಲ್ದಿರೋ ಹೊತ್ತಲ್ಲಿ ಮೆಲ್ಲಿಗೆ ಮನೆಯಿಂದ ಬಾಗಿಲು ತೆಗೆದುಕೊಂಡು ಆಚೆಗೆ ಹೋಗ್ತಾನೆ. ಆಚೆ ಹೋಗಿ ಬಯಲು ಪ್ರದೇಶಗಳಲ್ಲಿ ಅಥವಾ ಸುತ್ತಮುತ್ತ ಪ್ರದೇಶಗಳಲ್ಲಿ ತಿರುಗಾಡ್ತಿರ್ತಾನೆ. ತನಗೆ ತಾನೇ ಕಲ್ಲಲ್ಲಿ ಚಚ್ಕೊಳ್ಳುವಂಥದ್ದು, ತನಗೆ ತಾನೇ ತಲೆನ ಗೋಡೆಗೆ ಚಚ್ಕೊಳ್ಳುವಂಥದ್ದು ಮಾಡ್ತಾ ಇರ್ತಾನೆ. ಇದನ್ನು ಕಂಡ ಅಣ್ಣ ಮತ್ತು ತಾಯಿ ತಂದೆಯರು ಓಡೋಗಿ ಅವನ್ನ ಹಿಡ್ಕೊಂಬರ್ತಾರೆ. 3ನೇ ದಿನ ಕಳೀತು. ಇನ್ನೂ ಜಾಸ್ತಿ ತನ್ನ ಬಟ್ಟೆಯನ್ನು ತಾನೇ ಹರ್ಕೊಳ್ಳೋಷ್ಟು ಮಟ್ಟಿಗೆ, ತನ್ನ ಮುಖವನ್ನು ತಾನೇ ಚೆಚ್ಕೊಂಡು ರಕ್ತ ಸುರಿಯೋಷ್ಟು ಮಟ್ಟಿಗೆ ಗಾಯಗೊಳಿಸ್ಕೋತಾನೆ. ಅಣ್ಣ ಮತ್ತು ಸುತ್ತಮುತ್ತಲಿನ ಜನ ಹಿಡಿಯೋದಕ್ಕೆ ಹೋದಾಗಲೂ ಕೂಡ ಅವ್ರನ್ನೆಲ್ಲ ಹೊಡೆದು ಗೋಡೆಗೆ ತಲೆ ಚಚ್ಕೊಂಡಾಗ ಹಣೆದೂತಾಗಿ ರಕ್ತ ಸುರಿಯುತ್ತಾ ಇರುತ್ತೆ. ಹಂಗಾದರೂ ಅವನನ್ನು ಕಂಟ್ರೋಲ್ ಮಾಡೋದಕ್ಕೆ ಯಾರ ಕೈಯಲ್ಲೂ ಆಗಲ್ಲ. ಅಂತಹ ಒಂದು ಪರಿಸ್ಥಿತಿ ಹದಗೆಟ್ಟು ಹೋಗ್ತಿರ್ಬೇಕಾದ್ರೆ ಅವನನ್ನು ಹಿಡಿದು ಕಟ್ಟಾಕ್ತಾರೆ. ಎಲ್ಲೋ ಹುಡುಕ್ತಾರೆ, ಏನೇನೋ ಯಾರ್ಯಾರನೋ ಕೇಳ್ತಾರೆ, ಎಲ್ಲೆಲ್ಲೋ ವಿಚಾರಿಸ್ತಾರೆ. ಇದನ್ನು ಗುಣ ಮಾಡೋರು ಅವ್ರಿಗೆ ಬೇಗ ಸಿಕ್ಕೋದೇ ಇಲ್ಲ. ಹುಡುಕ್ತಾ 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 ಹೋದಾಗ ಇವನಿಗೆ ಇಲ್ಲಿ ಕಾಲ ಮೀರೋಗ್ತಿರುತ್ತೆ. ಕೊನೆಯ ಕ್ಷಣದಲ್ಲಿ, ಕೊನೆಯ ಗಳಿಗೆಯಲ್ಲಿ ಒಬ್ಬ ಸ್ವಾಮೀಜಿ ಬರ್ತಾನೆ. ಈ ಸ್ವಾಮೀಜಿ ಬರೋಷ್ಟರಲ್ಲೇ ಅವನ ದೇಹವನ್ನು ಪೂರ್ತಿಯಾಗಿ ಗಾಯ ಮಾಡಿಕೊಂಡು ಮೈ ಮೇಲೆ ಒಂದು ಸಣ್ಣ ಬಟ್ಟೆ ಇಲ್ಲದಿರೋಷ್ಟು ಮಟ್ಟಿಗೆ ಅವನು ಮಾಡ್ಕೊಂಡಿರ್ತಾನೆ. ಆ ಸ್ಥಿತಿಗೆ ತಲುಪಿರ್ತಾನೆ. ಜೊತೆಗೆ ಸುತ್ತಮುತ್ತಲಿನ ಊರು ಜನರೇ ಆಗಲಿ
ಅಪ್ಪ ಅಮ್ಮ ಅಣ್ಣ ತಮ್ಮ ಅನ್ನೋದೇ ಮರ್ತೋಗಿರ್ತಾನೆ. ಪೂರ್ತಿಯಾಗಿ ವಶೀಕರಣಕ್ಕೆ ಇವನು ವಶ ಆಗಿರ್ತಾನೆ. ಆಗ ಇನ್ನೇನು ಸ್ವಾಮೀಜಿ ಬಂದು ನೋಡಿ ಹೇಳ್ತಾರೆ, ಇದು ಕೈ ಮೀರೋಯ್ತು ನಮಗೆ, ಈತನು ಉಳಿಯೋದಿಲ್ಲ, ಸತ್ತೋಗ್ತಾನೆ ಅಂತ ಹೇಳಿದ ಮಾರನೇ ದಿನ ಸಂಜೆ ಅಷ್ಟರಲ್ಲಿ ಗಾಯ ಮಾಡಿಕೊಂಡು ಕಿರ್ಚಾಡಿ ಕಟ್ಟಾಕಿದ್ರೂ ಸಮೇತವಾಗಿ ಆ ಹಗ್ಗವನ್ನು ಕಿತ್ತಾಕೊಂಡು ಹಣೆ ತಲೆ ಚಚ್ಕೊಂಡು ದೇಹವೆಲ್ಲ ಗಾಯ ಮಾಡಿಕೊಂಡು ಕಿರ್ಚಾಡಿಯೇ ಸತ್ತೋಗ್ತಾನೆ. ಕೆಲವೇ ಒಂದು ವಾರದ ಒಳಗಡೆ ಇವೆಲ್ಲವೂ ಕೂಡ ನಡೆದೋಗುತ್ತೆ ಸ್ನೇಹಿತರೆ. ಎಂಥ ಕರಾಳ ಘಟನೆ ಆಗಿರಬಹುದು ಆಲೋಚನೆ ಮಾಡಿ. ಎಷ್ಟೋ ಸರ್ತಿ ನಮ್ಮ ಜೀವನದಲ್ಲೇ ನಾವು ಏನೋ ಮಾಡೋದಕ್ಕೋಗಿ ಇನ್ನೇನೋ ಆಗಿ ಏರುಪೇರಾದಾಗ ನಮ್ಮನ್ನು ಕಾಪಾಡೋದಕ್ಕೆ ಅಂತ ಯಾರ ಕೈಯಲ್ಲೂ ಆಗದೆ ಇದ್ದಾಗ ಆ ದೇವರೇ ಕಾಪಾಡಬೇಕು ಅಂತ ನಾವು ದೇವರ ಮೇಲೆ ಭಾರ ಹಾಕ್ತೇವೆ. ಅದರಲ್ಲಿ ಕಾಪಾಡುವವರೆಷ್ಟೋ, ಉಳಿಯುವವರೆಷ್ಟೋ, ಸಾಯುವವರೆಷ್ಟೋ. ಎಚ್ಚರದಿಂದಿರಿ, ಎಚ್ಚರದಿಂದ ವ್ಯವಹಾರವನ್ನು ಮಾಡಿ ನಾವೆಲ್ಲರೂ ಎಂದಿಗೂ ಸುರಕ್ಷಿತವಾಗಿರಲಿ ಎನ್ನೋದೇ ಈ ಕಥೆಯ ಉದ್ದೇಶ. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯಮಾಡಿ ಅಭಿಪ್ರಾಯ ಮತ್ತು ಸಲಹೆ ಸೂಚನೆಗಳನ್ನು ತಪ್ಪದೆ ಕಮೆಂಟ್ ಮೂಲಕ